ಚಿತ್ರರಂಗದ ಅದ್ಭುತ ಖಳನಾಯಕರಿಬ್ಬರನ್ನ ನಮ್ಮ ಚಿತ್ರರಂಗ ಕಳ್ಕೊಂಡಿದೆ. ಮಾಸ್ತಿಗುಡಿ ಚಿತ್ರತಂಡದ ಬೇಜವಾಬ್ದಾರಿಯಿಂದಾಗಿ ಅಮಾಯಕ ಜೀವಗಳೆರಡು ಬಲಿಯಾಗಿವೆ. ಕಡಿಮೆ ಅವಧಿಯಲ್ಲಿ ದೊಡ್ಡ ಹೆಸರು ಮಾಡಿದ್ದ ಆ ನಟರು ಬದುಕಿನ ಬಗ್ಗೆ ಬಹುದೊಡ್ಡ ಕನಸುಗಳನ್ನ ಇಟ್ಕೊಂಡಿದ್ದವರು. ಬನ್ನಿ, ಅವರೇ ತಮ್ಮ ಬದುಕಿನ ಬಗ್ಗೆ ತೆರೆದಿಟ್ಟಿದ್ದ ಕೆಲ ಕುತೂಹಲಕಾರಿ ಸಂಗತಿಗಳನ್ನ ನಾವು ನಿಮ್ಗಿವತ್ತು ತೋರಿಸ್ತೀವಿ. ಇದೇ ಇವತ್ತಿನ ಜನಶ್ರೀ ಫೋಕಸ್ ಆಫ್ ದ ಸ್ಕ್ರೀನ್. ನಾನು ಪ್ರಜ್ವಲ ಹೊರನಾಡ್. ನಾವು ಹಿಂದಾಗಿ ನುಗ್ಗಿದ್ರೆ ನೀನು ಪಿಂಡ ಬಿಡಕ್ಕೂ ದೇಹ ಸಿಕ್ಕಲ್ಲ. ನೀನು ಕರೆದ್ರೆ 10 ಜನ, ನಾನು ಕರಿದೇನೆ ಇಷ್ಟು ಜನ. ಇನ್ನು ಕರೆದ್ರೆ ಇಡೀ ಕರ್ನಾಟಕನೇ ಬರುತ್ತೆ. ಬೇಸಿಕಲಿ ನಾನೊಬ್ಬ ಆಟೋ ಡ್ರೈವರ್ ಆಗಿದ್ದವನು, ನಿಮಗೆಲ್ಲ ಗೊತ್ತಿರೋ ಹಾಗೆ. ಆಟೋ ಡ್ರೈವರ್ ಆಗಿ ಆಮೇಲೆ ಸ್ಟಂಟ್ ಮ್ಯಾನ್ ಆದೆ. ಸ್ಟಂಟ್ ಮ್ಯಾನ್ ಆಗಾದ್ಮೇಲೆ ಸಣ್ಣ ಸಣ್ಣ ಕ್ಯಾರೆಕ್ಟರ್ಗಳೆಲ್ಲ ಮಾಡಿದೆ. ಒಂದು ಎಪಿಸೋಡು ಕ್ಯಾರೆಕ್ಟರ್ ಎಲ್ಲ ಮಾಡ್ಕೊಂಡು ಬಂದೆ. ಆ ಎಪಿಸೋಡ್ಗಳು ಕ್ಯಾರೆಕ್ಟರ್ ಮಾಡ್ತಾ 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 ನಾನು ಜಯಮನ್ ಮಗ ಒಂದು ಒಳ್ಳೆ ಫ್ಲೋರ್ ಸಿಕ್ತು, ಅವಕಾಶ ಬಂತು. ಸೊ ತುಂಬ ಖುಷಿ ಆಯಿತು. ಯಾಕಂದರೆ ಇಡೀ ಸ್ಕ್ರಿಪ್ಟು, ಜಯಮನ್ ಮಗ ಸ್ಕ್ರಿಪ್ಟು ಎಲ್ಲ ಮಾತಾಡಬೇಕಾದ್ರೆ ನಾನು ಒಬ್ಬ ಆಗಿ ಕೇಳ್ತಿದ್ದೆ, ಯಾರು ಮಾಡ್ತಾನೋ ಈ ಕ್ಯಾರೆಕ್ಟ್ರು, ತುಂಬ ಅದೃಷ್ಟವಂತ ಅವನು, ತುಂಬಾ ಒಳ್ಳೆ ಹೆಸರು ಬರುತ್ತೆ ಅವನಿಗೆ ಅಂತ ಅನ್ಕೊತಿದ್ದೆ. ಎಲ್ಲ ಒಂದು ಕಡೆ ದೇವರು ನನಗೆ ಆ ಭಾಗ್ಯ ಕೊಟ್ಟ ಅಂತ ಅನ್ಕೊತೀನಿ. ಹೇಳು ಕಣ ಪಿಶಾಚಿನಿ, ನೀನು ಹುಡುಕ್ತಾ ಇರೋ ಬಳಿ ಇಲ್ಲೇ ಇದೆ. ನಾನಿನ್ನ ಮದುವೆ ಆದ್ಮೇಲೆ ತುಂಬಾ ದುಡ್ಡು ಮಾಡ್ತೀನಿ. ಓಹೋ, ಆಮೇಲೆ ನಮ್ಗೆ 2 ಮಕ್ಕಳಾಗತ್ತೆ. ಅದ್ರಲ್ಲಿ ಒಂದು ಗಂಡು, ಒಂದು ಹೆಣ್ಣು. ಮದ್ವೆ ಆಗಕ್ಕೆ ಇನ್ನು 3 ತಿಂಗಳು ಗ್ಯಾಪ್ ಇದೆ. ಅಷ್ಟು ಬೇಗ ಮಕ್ಕಳ ಬಗ್ಗೆ ಮಾತಾ? ಇನ್ನು 3 ತಿಂಗಳು ಕಾಯ್ಬೇಕಾ ಚಿನ್ನ? ಯಾರಾದ್ರೂ ನೋಡಿದ್ರೆ? ಇಲ್ಲಿ ಯಾರಿದ್ದಾರೆ? ಯಾರು ಇಲ್ಲ, ನಾನು ನೀನು ಅಷ್ಟೇ. ನೀನು ಏನ್ ಹಂಗುರಾಯಿಸ್ತಾ ಇದ್ಯಾ? ನೀನು ಹೋಗಿಲ್ಲಿಂದ. ಈ ಹುಡುಗಿ ನನಗ್ ಬೇಕು. ನನ್ನ ಹುಡುಗಿ ಮೇಲೆ ಕಣ್ಣಾಕ್ತೇನಲ್ಲೇ? ನನಗೆ ಮೊದಲನೇ ಅವಕಾಶ ಸಿಕ್ಕಿದ್ದು ಅಂದರೆ, ಆ್ಯಕ್ಚುಲಿ ನಾನು ಸಿನಿಮಾ ಎಂಟ್ರಿ ಆಗಿದೆ ಹೆಂಗೆ ಅಂದರೆ, ಒಬ್ಬ ಫೈಟ್ ಮಾಸ್ಟರ್ಗೆ ಕೆ.ಡಿ. ವೆಂಕಟೇಶ್ ಅಂತ ಫೈಟ್ ಮಾಸ್ಟರ್ ಇದ್ದಾರೆ, ಅವ್ರಿಗೆ ಒಬ್ಬ ಕೋ ಅಸಿಸ್ಟೆಂಟ್ ಆಗಿ, ಅಂದರೆ ಅವ್ರ ಜೊತೆಲಿರೋದು, ಅವರ ಮೊಬೈಲು, ಅವರು ಇದು ವಾಟರ್ ಕ್ಯಾನು ಅದೆಲ್ಲ ಇಟ್ಕೊಂಡು ಅವ್ರ ಜೊತೆ ನಿಂತ್ಕೊಳ್ಳೋ ಅಂತ ಇದು, ಪರ್ ಡೇಗೆ 100 ರೂಪೀಸ್ ಕೊಡೋರು. ಅಲ್ಲಿ ನನ್ನ ಫಸ್ಟ್ ಸ್ಟೇಜ್. ಅದಾದಮೇಲೆ ನಾನು ಫೈಟರ್ ಆಗಬೇಕು ಅಂತ ವಿಜಯ್ ಅವರು ಸಿಕ್ಕಿದ್ರು. ವಿಜಯ್ ಅವರು, ಅನಿಲ್, ಸುಂದರ್, ಚಂದ್ರು ಅಂತ ಇನ್ನೊಬ್ಬ ಜನ, ಅವರೆಲ್ಲ ನಾವೆಲ್ಲ ಒಂದು ಕಡೆ ಕೃಷ್ಣರಾವ್ ಪಾರ್ಕ್ ಅಂತಿದೆ ಬಸವನಗುಡಿಲಿ, ಅಲ್ಲಿ ಫೈಟ್ ಸ್ಟಾರ್ಟ್ ಮಾಡಿದ್ವಿ. ಆ ಫೈಟ್ಗೆ ನನಗೊಬ್ರು ಗುರು ಇದ್ದಾರೆ, ಬಸವರಾಜ್ ಅಂತ. ಅವರು ಫಸ್ಟ್ ಅವರೇ ನನಗೆ ಫೈಟ್ಗೆ ಓಂಕಾರ ಹಾಕಿದ್ದು. ಅವ್ರು ಬಂದು ನನಗೆ, ಅವ್ರ ಮಕ್ಕಳಿದ್ರು, ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳಿದ್ರು ಇಬ್ರು, ರೋಹಿತ್, ಸಂಜಯ್ ಅಂತ. ಅವ್ರಿಗೆ ಹೇಳ್ಕೊಡೋಕ್ಕೆ ಬರೋರು, ನಮ್ಗೆ ಹೇಳ್ಕೊಡೋಕೆ ಬಂದಾಗ ಅವ್ರಿಗೂ ಹಂಗೆ ಹೇಳ್ಕೊಡೋರು. ಸೊ ಅವ್ರು ನನಗೆ ಹೇಳಿ, ಅದಾದಮೇಲೆ ನಾವು ಕೃಷ್ಣರಾವ್ ಪಾರ್ಕ್ ಹೋಗಿ ವಿಜಯ್ ಅವರು ನಾವೆಲ್ಲ ಒಟ್ಟಿಗೆ ಸೇರಿ ತುಂಬ
ಜಲಕ್ 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 ಜಯಮ್ಮ, ಇನ್ನೂ ಬದುಕಿದ್ಯಾ? ಕಾರ್ಡು ಸ್ಟೆಂಟ್ ಮ್ಯಾನ್ ಕಾರ್ಡ್ ತೊಗೊಂಡೆ. ಆ ಕಾರ್ಡ್ ತೊಗೊಂಡು ಯುಗ ಸಿನಿಮಾ ಫಸ್ಟ್ ಸಿನಿಮಾ ಮಾಡಿದೆ. ಯುಗ ಆದಮೇಲೆ ಇವ್ರದ್ದು ದರ್ಶನ್ ಸರ್ದು ಸಿನಿಮಾ ಮಾಡಿದೆ. ಯಾವುದು ಇಂದ್ರ ಅಂತ ಸಿನಿಮಾ, ಇಂದ್ರ ಮಾಡಿದೆ ಫಸ್ಟು ದರ್ಶನ್ ಸರ್ದು ಸಿನಿಮಾ ಮಾಡಿದ್ದು. ಆಮೇಲೆ ಸುದೀಪ್ ಅವ್ರದ್ದು, ಆಮೇಲೆ ಪುನೀತ್ ಅವ್ರದ್ದು ವಂಶಿ ಮಾಡಿದೆ, ಶಿವಣ್ಣ ಅವ್ರದ್ದು ಮಾದೇಶ ಮಾಡಿದೆ. ಎಲ್ಲ ಸ್ಟೆಂಟ್ ಆರ್ಟಿಸ್ಟ್ ಆಗಿ ಸಿನಿಮಾ ಮಾಡ್ತಾ ಬಂದಾಗ ಎಲ್ಲೋ ಒಂದು ಕಡೆ ಎಲ್ಲರೂ ಹೇಳೋರು, ಕ್ಯಾಮ್ರಾಮನ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಎಲ್ಲ ಒಳ್ಳೆ ಹೈಟ್ ಇದೆಯಾ, ಚೆನ್ನಾಗಿದೆಯಾ, ವಿಲನ್ ಮಾಡು, ಯಾರು ವಿಲನ್ಸ್ ಇಲ್ಲ ಇಲ್ಲಿ ಅಂತ ಹೇಳ್ತಾ ಇದ್ರು. ಇಲ್ಲ ಅಣ್ಣ ಎಲ್ಲ ಹೇಳ್ತಾರೆ, ಬಟ್ ಯಾರು ಕೊಡಲ್ಲ, ನಂಬಿ ಕೊಡಲ್ಲ ಅಂತ. ಇಲ್ಲ ಕಣ ನೀನು ಕೇಳಬೇಕು, ಮಾಡಬೇಕು ಅನ್ನೋದು. ಒಂದೊಂದು ಫೈಟಲ್ಲಿ ಒಂದೊಂದು ಸಣ್ಣ ಬಿಟ್ಟು ಬರೋದು, ಅಂದರೆ ಡೈಲಾಗ್ ಸಿಚುವೇಶನ್ ಬರೋದು. ಆ ಡೈಲಾಗ್ ಸಿಚುವೇಶನ್ಸ್ ಎಲ್ಲ ನಮ್ಮ ಫೈಟ್ ಮಾಸ್ಟರ್ಗಳೆಲ್ಲ ನನಗೆ ಕೊಡೋರು. ಹೇಳೋಪ್ಪ ಹೈಟ್ ಆಗಿದ್ಯಾ, ನೀನು ಮುಂದೆಗಡೆ ನಿಂತ್ಕೊಂಡು ಹೇಳು ಅಂತ. ಆವಾಗ ಹೀರೋಗಳ ಜೊತೆ ನಿಂತ್ಕೊಂಡು ಹೇಳೋ ಒಂದು ಕಾನ್ಫಿಡೆಂಟ್ ಬಂತು ನನಗೆ. ಅದೇ ಈಗ ಎಲ್ಲೋ ಒಂದು ಕಡೆ ಅದು ಒಂಚೂರು ಆ ಧೈರ್ಯ. ಅಲ್ಲಿಂದ ಇದು ಜಯಮನ್ ಮಗ ಕ್ಯಾರೆಕ್ಟರ್ ಸಿಕ್ಕಿದ್ದು ನನಗೊಂದು ಪ್ಲಸ್ ಆಯಿತು. ಸೊ ಅದಾದಮೇಲೆ ಒಂದು ಅಂಬರೀಷ, ರಾಟೆ, ಡಾರ್ಲಿಂಗು, ವಿಜಯಾದಿತ್ಯ, ಐರಾವತ ಎಲ್ಲ ಸಿನಿಮಾ ಸಿಗ್ತಾ ಬಂತು. ಕಷ್ಟಪಟ್ಟಿದ್ದಾರೆ ಸಿನಿಮಾ ಅಂದರೆ ಇಲ್ಲಿವರೆಗೂ ಬರೋದಕ್ಕೆ. ನಾನೇನು ಅವ್ರಿಗಿನ್ನ ಮೀರಿದ ಕಷ್ಟಪಟ್ಟಿಲ್ಲ. ಸೊ ಎಲ್ಲರೂ ಯಾವ ಥರ ಕಷ್ಟಪಟ್ಟಿದ್ದಾರೆ ಅದೇ ಥರ ಕಷ್ಟಪಟ್ಟಿದ್ದೀನಿ ನಾನು. ಭೂಮಿಯಾಗ ಬೆಳೆ ಐತಿ, ಇನ್ನು ಮೈಯಾಗ ಪ್ರಾಣ ಐತಿ, ನನ್ನ ಬಂದೂಕ್ನಾಗ ಬುಲೆಟ್ ಐತಿ. ಭೂಮಿ ಬೇಕಾ ಪ್ರಾಣ ಬೇಕಾ ನೀನೇ ನಿರ್ಧಾರ ಮಾಡ. ಅದೊಂದು ಒಂಥರ ಅದೊಂದು ಮೈಯೆಲ್ಲ ಜುಮ್ಮನ್ನುತ್ತೆ ಆ ಡೈಲಾಗ್ ಕೇಳಬೇಕಾದ್ರೆ. ಒಂಥರ ಒಳ್ಳೊಳ್ಳೆ ಡೈರೆಕ್ಟರ್ಗಳು ಇದ್ದಾರೆ, ರೈಟರ್ಗಳಿದ್ದಾರೆ. ನಮ್ಮನ್ನೆಲ್ಲ ಯೂಸ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ನಾವು ಚೆನ್ನಾಗಿ ಮಾಡ್ಬೋದು ಅಂತ ಅನಿಸುತ್ತೆ. ಬಟ್ ನನ್ನ ಕಡೆಯಿಂದ ನಾನು ಕೇಳ್ಕೊಳ್ಳೋದೇನೆಂದರೆ, ನಮ್ಮಂಥವ್ರಿಗೆ ಆಫರ್ಗಳು ಕೊಟ್ಟರೆ, ನಮ್ಮಂಥವ್ರಿಗೆ ಚಾನ್ಸ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಏನಾದ್ರು ಮಾಡ್ಬೋದು. ಭೂಮಿಯಾಗೆ ಬೆಳೆ ಐತಿ, ಬಂದೂಕ್ನಾಗೆ ಬುಲೆಟ್ ಐತಿ, ನನ್ನ ಮೈಯಾಗ ಪೋಗರ ಐತಿ. ಇದು ದುರಂತ ಖಳನಾಯಕ ಉದಯ್ ಬದುಕಿನ ಹಾದಿ. ಕನ್ನಡ ಚಿತ್ರರಂಗವಷ್ಟೇ ಅಲ್ಲ, ದಕ್ಷಿಣ ಭಾರತ ಚಿತ್ರರಂಗವೇ ತಿರುಗಿ ನೋಡುವಂತೆ ಮಾಡಿದ್ದ ಖಳನಾಯಕನಿಗೆ ಪ್ರಶಸ್ತಿ ಪುರಸ್ಕಾರಗಳು ಕೂಡ ಸಂದಿದ್ವು. And the best actor in a negative role, Kannada, goes to Raghav Uday for the film Jayamana Maga. ಗುಡ್ ಈವ್ನಿಂಗ್ ಮಲೇಷಿಯಾ, ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ಇದು ನನಗೆ ಮೊದಲನೇ ಸತಿ ಸಿಗ್ತಾ ಇರೋ ಅವಾರ್ಡು. ಈ ಅವಾರ್ಡ್ನ ನಮ್ಮ ತಾಯಿ, ನಮ್ಮ ತಂದೆ ಹಾಗೂ ನನ್ನ ಪ್ರೀತಿಯ ಗುರು ದುನಿಯಾ ವಿಜಯ್ ಅವರಿಗೆ ಅರ್ಪಿಸ್ತಿದ್ದೀನಿ. ಜಯಮ್ಮನ ಮಗ ಸಿನಿಮಾಯಿಂದ ನನಗೂ ತುಂಬ ಒಳ್ಳೆಯದಾಗಿದೆ. ತುಂಬಾನೇ ಖುಷಿ ಆಗ್ತಾ ಇದೆ ಈ ಅವಾರ್ಡ್ ತಗೊಳಕ್ಕೆ. ಒಂದು ಎರಡು ಡೈಲಾಗು ಜಯಮ್ಮನ್ ಮಗಂದು ಹಂಗೆ ಉದುರ್ಸು. ಜಲಕ 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 ಜಯಮ್ಮ. ನೀನಿನ್ನು ಬದುಕಿದೀಯಾ? ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಆಟೋ ಡ್ರೈವರ್ ಆಗಿದ್ದ ಉದಯೋನ್ಮುಖ ಖಳನಾಯಕನಾಗಿ ಭರವಸೆ ಮೂಡಿಸಿದ್ದ ನಟ. ಅಂತಹ ನಟನನ್ನ ಒಬ್ಬ ಬೇಜವಾಬ್ದಾರಿ ನಿರ್ದೇಶಕ ಮತ್ತು ಸಾಹಸ ನಿರ್ದೇಶಕರು ಬಲಿ ಪಡೆದಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ.
ಉದಯ್ ಮಾತ್ರವಲ್ಲ, ಅವರ ಜೊತೆ ಮತ್ತೊಬ್ಬ ಖಳನಟ ಅನಿಲ್ ಕೂಡ ದುರಂತ ಸಾವಿಗೀಡಾಗಿದ್ದಾರೆ. ಅವರ ಬದುಕಿನ ಹಾದಿ ಹೇಗಿತ್ತು, ಮಾಸ್ತಿಗುಡಿ ಚಿತ್ರಕ್ಕಾಗಿ ತಮ್ಮ ಬದುಕನ್ನೇ ಹೇಗೆ ಬದಲಿಸಿಕೊಂಡಿದ್ರು ಅನ್ನೋದನ್ನ ಕೂಡ ಹೇಳ್ತೀವಿ ಬ್ರೇಕ್ನ ಬಳಿಕ.